ಕೃಷ್ಣನ ವಂಶ ನಾಶವಾಗಲಿ ಅಂತ ಶಾಪ ಕೊಡ್ತಾರೆ. ಸೊ ಒಟ್ಟಾರೆ ಗಾಂಧಾರಿಯ ಈ ಶಾಪ ದ್ವಾರಕ್ಕೆ ಮುಳುಗಿತ್ತು. ಗಾಂಧಾರಿಯ ಶಾಪ ಅಂತ ಬಂದಾಗ ಗಾಂಧಾರಿ ಶಾಪ ಕೊಡೋದು ದ್ವಾರಕ್ಕೆ ಮುಳುಗಿದೆ ಅನ್ನೋದಕ್ಕೆ ಸಾಕ್ಷಿ ಅಂತೂ ಸಿಕ್ಕಿದೆ. ಅವನ ವಂಶದವರು ಮಥುರೆಯಲ್ಲೇ ಮುಂದುವರೆದ್ರು. ಅವರ ರಾಜ್ಯವನ್ನು ಅವರಿಗೆ ಹಿಂದಿರುಗಿಸಿ ಕೊಡುವಂತೆ ಮಾಡುವಲ್ಲಿ ಗಾಂಧಾರಿಯ ಪಾತ್ರ ಇದೆ. ಎಲ್ಲ ಸಂದರ್ಭದಲ್ಲೂ ಗಾಂಧಾರಿ ಬೇರೆ ತರಹದಲ್ಲೇ ವರ್ತಿಸಿದ್ದವಳು. ಭೀಷ್ಮನಿಗೆ ಗಾಂಧಾರಿ ಬೇಕು ಅಂತ ಅನಿಸೋದಕ್ಕೆ ಮುಖ್ಯ ಕಾರಣ ಅದು. ಯುದ್ಧ ಮುಗಿದ ಮೇಲೆ ಕೃಷ್ಣನಿಗೆ ಶಾಪ ಕೊಟ್ಬಿಡ್ತಾಳೆ. ಅದನ್ನು ಮಾಡಲಿಲ್ಲ ನೀನು ಅಂತ ಹೇಳಿ ಶಾಪ ಕೊಡ್ತಾಳೆ. ನಿನಗೂ ಇದೆ ಈ ಅನುಭವ ಆಗಲಿ. ಗಾಂಧಾರದಿಂದ ಇಲ್ಲಿಗೆ ಬಂದಿದ್ದ ಉದ್ದೇಶ ಕೆಟ್ಟ ಉದ್ದೇಶವನ್ನೇ ಇಟ್ಕೊಂಡು ಬಂದಿಲ್ಲ. ಇಲ್ಲ, ತನ್ನ ಸಹೋದರಿಗಾಗಿ ಬಂದ. ಅಲ್ಲಿ ಸಹೋದರಿಯ ಪರವಾಗಿ ನಿಂತಾಗ ಸಹಜವಾಗಿ ಅವನು ಪಾಂಡವರ ವಿರೋಧಿಯಾಗಿ ಕಾಣಿಸ್ಕೊಂಡ. ಹೌದು. ಮತ್ತೆ ಅವನ ಜನ್ಮತಃ ಬಂದಂತಹ ಗುಣ ಒಂದು ಕುತಂತ್ರ. ಸೊ ಅಂಥ ಗಾಂಧಾರಿಯ ತಮ್ಮನಾಗಿ ಆತ ಇಷ್ಟೆಲ್ಲ ಕುತಂತ್ರವನ್ನ ಮಾಡ್ದ. ಆದರೆ ಗಾಂಧಾರಿ ಅನ್ನುವಂಥ ಪಾತ್ರ ನೀವೇನೇ ಹೇಳಿದ್ರೆ ಒಂದು ಮಹತ್ವದವಾದಂಥ ಗಂಭೀರವಾದಂತಹ ವ್ಯಕ್ತಿತ್ವ ಗಾಂಧಾರಿಯದ್ದು ಅಂತ. ಮೊದಲಿನಿಂದ ಹಿಡಿದು ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ಕೂಡ ಆಕೆ ಪ್ರಬುದ್ಧತೆ ಏನಿತ್ತು ಅದು ಎಲ್ಲರೂ ಮೆಚ್ಚುವಂಥ ಒಂದಿದು. ಆದರೆ ಆಕೆ ಕೃಷ್ಣನ ವಂಶ ನಾಶವಾಗಲಿ ಅಂತ ಶಾಪ ಕೊಡ್ತಾಳೆ. ಸೊ ಅದರಿಂದಾಗಿಯೇ ಕೃಷ್ಣನ ವಂಶ ನಾಶ ಆಯಿತು. ಅದರಿಂದಾಗಿಯೇ ದ್ವಾಪರ ನಗರ ಸಮುದ್ರದ ತಳಕ್ಕೆ ಹೋಯಿತು, ನಾಶವಾಯಿತು. ಸೊ ಈ ಥರದ್ದೆಲ್ಲ ಕಥೆಗಳು ಬಂದಾಗ ಅದರ ಜೊತೆಗೆ ಇನ್ನೂ ಒಂದು ನೆರೆಟಿವ್ ಒಂದು ಬರುತ್ತೆ. ಸೊ ಇವೆಲ್ಲ ಸುಳ್ಳು ಕಥೆಗಳು. ದ್ವಾಪರ ನಗರ ಅನ್ನುವಂಥದ್ದು ಸಮುದ್ರ ಮುಳುಗಿರುವಂಥದ್ದೆಲ್ಲ ಕಟ್ಟುಕತೆ, ಇವೆಲ್ಲ ಸುಳ್ಳು ಅಂಥದ್ದು ಬರುತ್ತೆ. ಸೊ ಒಟ್ಟಾರೆ ಗಾಂಧಾರಿಯ ಈ ಶಾಪ ಮತ್ತು ದ್ವಾರಕ್ಕೆ ಮುಳುಗಿದ್ದು ಇದೆಲ್ಲವನ್ನು ಇಟ್ಕೊಂಡಾಗ ನೀವೇನು ಹೇಳಕ್ ಬಯಸ್ತೀರಿ? ದ್ವಾರಕ್ಕೆ ಮುಳುಗಿದೆ ಅನ್ನೋದಕ್ಕೆ ಸಾಕ್ಷಿ ಅಂತೂ ಸಿಕ್ಕಿದೆ. ನಮ್ಮ ಕರ್ನಾಟಕದವರೇ ಒಬ್ಬರು ಅದನ್ನು ಶೋಧಿಸಿಯೂ ಕೂಡ ತೋರಿಸಿಕೊಟ್ಟಿದ್ದಾರೆ. ದ್ವಾರಕ್ಕೆ ಈಗಲೂ ಮುಳುಕೊಂಡಿದೆ, ಕೆಳಗಡೆ ಅಂಥದ್ದೊಂದು ನಗರ ಇದೆ ಅಂತ. ದ್ವಾರಕ್ಕೆ ಮುಳುಗಿದ್ಯಾಕೆ ಅನ್ನೋದಕ್ಕೆ ಸಮುದ್ರ ದಡದಲ್ಲಿದ್ದ ನೀರಲ್ಲ, ಇದು ನಗರ. ಅದು ಹಾಗಾಗಿ ಸಮುದ್ರ ಮೇಲೆ ಬಂತು ಅಂತ ಅದು ಸಂಭವ ಅಂತ ಈಗಲೂ ಹೇಳ್ತಾರೆ. ಈಗಂತೂ ಪದೇ ಪದೇ ಸಮುದ್ರ ಮೇಲೆ ಬರುತ್ತೆ, ಆ ಸಿಟಿಗೆ ಹೋಗುತ್ತೆ, ಈ ಸಿಟಿ ಹೋಗುತ್ತೆ, ನ್ಯೂಯಾರ್ಕ್ ಸಿಟಿಯೇ ಮುಳುಗತ್ತೆ ಅನ್ನೋ ಮಾತುಗಳೆಲ್ಲ ಇದೆ. ಸಾಧ್ಯವೂ ಅದು. ಸಮುದ್ರ ಮೇಲೆ ಬಂದು ಪಕ್ಕದಲ್ಲಿದ್ದನ್ನು ಮುಳುಗಿಸೋದು ಅನ್ನೋದು ಸಾಧ್ಯ ಅಂತ. ಆ ಕಾರಣದಿಂದ ದ್ವಾರಕ್ಕೆ ಮುಳುಗಿರಬಹುದು ಅನ್ನುವ ಒಂದು ಯೋಚನೆಯನ್ನು ಇವರುಗಳೇ ಹೇಳ್ತಾ ಇದ್ದಾರೆ ಅಂತ. ಆದರೆ ನಮ್ಮ ಈ ಪ್ರಾಚೀನ ಕೃತಿಗಳಂತೂ ದ್ವಾರಕ್ಕೆ ಕೃಷ್ಣನ ನಂತರ ಮುಳುಗಿ ಹೋಯಿತು, ಅದು ಕೃಷ್ಣನ ಸಂಕಲ್ಪಕ್ಕೆ ಸೇರಿದ್ದು ಅನ್ನೋ ತರಹದ ಮಾತುಗಳು ಬರುತ್ತೆ. ದ್ವಾರಕ್ಕೆ ಮುಳುಗಿದ್ದು ಹೌದು, ಯಾದವರ ನಂತರ ಅಂತ. ಯಾಕೆಂದರೆ ಯಾದವರ ಅನಂತರ ಕೃಷ್ಣ ಅವನ ವಂಶದವರು ಯಾದವರು ಹೋದ ಮೇಲೆ ಅವನ ವಂಶದವರು ಮಥುರೆಯಲ್ಲೇ ಮುಂದುವರೆದ್ರು. ವಜ್ರನನ್ನ ಮಥುರೆಯಲ್ಲೇ ರಾಜನನ್ನಾಗಿಸಿದ್ರು. ಅಳಿದುಳಿದ ಯಾದವರೆಲ್ಲ ಇಲ್ಲೇ ಬಂದು ಮಥುರೆಯಲ್ಲಿ, ಅವ್ರು ಮೊದಲು ಮಥುರೆಯವರೇ ಅಲ್ವಾ, ಆಮೇಲೆ ಅಲ್ಲಿ ಹೋಗಿ ಅವರು ಅಲ್ಲಿ ರಾಜ್ಯವ್ಯವಹಾರ ಮಾಡಿದ್ದು ಈ ಜರಾಸಂಧನನ್ನ ಕಾಟ ತಾಳಲಾರದೆ. ಹಾಗಾಗಿ ಹಿಂದಿರುಗಿ ಬಂದು ಇದು ಅವ್ರ ಕೈಲೇ ಇತ್ತು, ಅದು ರಾಜಧಾನಿ ಆಗಿತ್ತಷ್ಟೇ, ಮಥುರೆ ಅವ್ರ ಕೈಲಿ ಇತ್ತು. ಹಾಗಾಗಿ ಅವರು ಮಥುರೆಯಲ್ಲಿ ಮುಂದುವರಿತು ಯಾದವ ವಂಶ ಅಂತಲೇ ಇರೋದು ಮುಂದೆ. ಈ ಶಾಪ ಅಂತ ಬಂದಾಗ, ಗಾಂಧಾರಿಯ ಶಾಪ ಅಂತ ಬಂದಾಗ ಗಾಂಧಾರಿ ಶಾಪ ಕೊಡೋದು ಹೌದು. ನೀವು ಹೇಳಿದಾಗೆ ಬಹಳ ಪ್ರಾಜ್ಞಳಾಗಿ ಪ್ರಬುದ್ಧಳಾಗಿಯೇ ಬದುಕಿದವಳು ಅವಳು. ಮೊದಲ ದ್ಯೂತ 2 ಸಲ ಆಗತ್ತಲ್ಲ. ಮೊದಲ ದ್ಯೂತ ಆದಾಗ ಅವರ ರಾಜ್ಯವನ್ನು ಅವರಿಗೆ ಹಿಂದಿರುಗಿಸಿ ಕೊಡುವಂತೆ ಮಾಡುವಲ್ಲಿ ಗಾಂಧಾರಿಯ ಪಾತ್ರ ಇದೆ. ಗಾಂಧಾರಿ ವಿದುರ ಇಬ್ಬರು ಹೇಳ್ತಾರೆ ಅವ್ರ ರಾಜ್ಯ ಅವರಿಗೆ ಹಿಂದಿರುಗಿ ಕೊಡಬೇಕು ಅಂತ ಧೃತರಾಷ್ಟ್ರನಿಗೆ ಹೇಳ್ತಾಳೆ ಸಭೆಯಲ್ಲಿ. ಹಾಗಾಗಿ ಅವನು ಒಪ್ಪಿಕೊಡ್ತಾನೆ. ಎಲ್ಲ ಸಂದರ್ಭದಲ್ಲೂ ಗಾಂಧಾರಿ ಬೇರೆ ತರಹದಲ್ಲೇ ವರ್ತಿಸಿದ್ದವಳು. ತುಂಬ ಗಂಭೀರವಾದ ವ್ಯಕ್ತಿತ್ವ. ಅವಳು ಯಾವಾಗಲೂ ದುರ್ಯೋಧನನ ಈ ದುರ್ಬುದ್ಧಿಗಳ ಪರವಾಗಿ ಇರಲೇ ಇಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋದ್ರಿಂದ ಹಿಡಿದು. ಹೌದು ಹೌದು. ಅಂದ್ರೆ ಪತಿ ಯಾವುದನ್ನ ನೋಡೋದಿಲ್ವೋ ಅದನ್ನ ನಾನು ನೋಡೋದಿಲ್ಲ ಅಂತ ತೀರ್ಮಾನ ಮಾಡಿದ್ದಿದೆಯಲ್ಲ, ನಮಗೆ ಅದ್ರ ಬಗ್ಗೆ ಈಗ ಅವಳು ತನ್ನನ್ನ ಧೃತರಾಷ್ಟ್ರನಿಗೆ ಮದುವೆ ಮಾಡಿಕೊಡ್ತಾರೆ ಅಂತ ಅಂದ ಕೂಡಲೇ ಪಟ್ಟಿ ಕಟ್ಕೊಂಡ್ಬಿಟ್ಲು ತನ್ನ ಅರಮನೆಯಲ್ಲೇ ಅಂತ. ಅಂದ್ರೆ ಧೃತರಾಷ್ಟ್ರನನ್ನ ಅವಳು ನೋಡ್ಲೇ ಇಲ್ಲ, ತನ್ನನ್ನು ನೋಡಿದ ಧೃತರಾಷ್ಟ್ರನನ್ನ ಅವಳು ನೋಡ್ಲಿಲ್ಲ ಅಂತ. ಇದನ್ನ ಅಂದ್ರೆ ಅದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಸರಿಯಾ, ಗಂಡನಿಗೆ ಕಣ್ ಕಾಣದೇ ಇದ್ರೆ ಇವಳು ಕಣ್ಣಾಗ್ಬೇಕಲ್ವಾ ಗಂಡನಿಗೆ ಅಂತ. ಅದು ನಮ್ಮಂತ ಸಾಮಾನ್ಯರ ಬದುಕಿನಲ್ಲಿ. ಯಾಕೆಂದ್ರೆ ಅವನಿಗೆ ಕೈ ಹಿಡ್ಕೊಂಡು ಹೋಗೋದಕ್ಕೆ ನಾವೇ ಬೇಕು ಅಂತ. ಅದು ಅರಮನೆ, ಅಲ್ಲಿ ಸಾವಿರಾರು ಜನ ಆಳು ಕಾಳು ಇರ್ತಾರೆ. ಆ ಕೆಲಸಗಳನ್ನೆಲ್ಲ ಅರಮನೆಯಲ್ಲಿ, ಈಗ ನಮ್ಮ ಮನೆಗಳಲ್ಲಿ ಹೆಂಡತಿ ಗಂಡನಿಗೆ ಮಾಡಿಕೊಡುವ ಕೆಲಸ, ಹೆಂಡತಿಗೆ ಗಂಡ ಮಾಡಿಕೊಡುವ ಕೆಲಸ ಅಲ್ಲ, ಅರಮನೆಗಳಲ್ಲಿ ಮಾಡ್ಕೊಡೋದಿಲ್ಲ. ಅದು ಯಾವುದನ್ನು ಅಲ್ಲಿ ಎಲ್ಲರಿಗೂ ಆ ಆಳು ಕಾಳುಗಳೇ ಇರೋದು. ಹಾಗಾಗಿ ಅದರ ಅವಶ್ಯಕತೆ ಇಲ್ಲ ಧೃತರಾಷ್ಟ್ರನಿಗೆ. ಹಾಗಾಗಿ ಅವಳು ಬಟ್ಟೆ ಕಟ್ಟಿಕೊಂಡ್ಳು ಅಂತ.
ಮತ್ತೆ ಪರಮ ತಪಸ್ವಿನಿ ಅಂತ ಭೀಷ್ಮ ಅವಳನ್ನೇ ಹುಡುಕೋದಕ್ಕೊಂದು ಕಾರಣ ಏನು ಅಂದರೆ ಅವನಿಗೊಂದು ಸುದ್ದಿ ಸಿಗತ್ತೆ. ಅವಳು ಶಿವನ ಕುರಿತು ತಪಸ್ಸು ಮಾಡಿ 100 ಜನ ಮಕ್ಕಳು ಆಗುವಂತೆ ವರ ಪಡೆದಿದ್ದಾಳೆ ಅಂತ. ಭೀಷ್ಮನಿಗೆ ಗಾಂಧಾರಿ ಬೇಕು ಅಂತ ಅನ್ನಿಸೋದಕ್ಕೆ ಮುಖ್ಯ ಕಾರಣ ಅದು. 100 ಮಕ್ಕಳಾಗುವ ವರ ಪಡೆದವಳೊಬ್ಬಳಿದಾಳೆ ಅಂತ. ಅದು ಯಾಕೆ ಭೀಷ್ಮನಿಗೆ ಬೇಕು ಅಂತ ಅನ್ನಿಸ್ತು ಅಂದರೆ ಅದಕ್ಕಿಂತ ಹಿಂದಿನ ತಲೆಮಾರಲ್ಲೇ ವಂಶ ನಿಂತೋಗಿತ್ತಲ್ಲ. ಅವನು ವಿಚಿತ್ರ ವೀರ್ಯ ಚಿತ್ರಾಂಗದ ಸತ್ತೋದ, ವಿಚಿತ್ರ ವೀರ್ಯ ಸತ್ತೋದ. ವಂಶದಲ್ಲಿ ಮುಂದುವರಿಕೆಯೇ ಇಲ್ಲ ಅಂತಂದಾಗ ವ್ಯಾಸರ ಕರೆಸಿ ನಿಯೋಗ ಮಾಡಿ ಧೃತರಾಷ್ಟ್ರ ಪಾಂಡು ಹುಟ್ಟಿದ್ರು. ಹಾಗಾಗಿ ಭೀಷ್ಮನಿಗೆ ಏನಿತ್ತು ಅಂತ ಅಂದರೆ ಸಂತಾನ ಬೇಕು ಅಂತಲೇ ಮುಂದೆ ಇದಿತ್ತು. ಹಾಗಾಗಿ 100 ಮಕ್ಕಳ ವರ ಪಡೆದವಳು ಅಂದರೆ ಸಂತಾನ ಮುಂದುವರಿಯುತ್ತೆ ಅಂತಲೇ ಭೀಷ್ಮ ಅವಳನ್ನು ಕರ್ಕೊಂಡ್ಬಂದಿದ್ದು. ಅಂದರೆ ಅವಳು ಆಗಲೇ ತಪಸ್ಸು ಮಾಡಿ ವರ ಪಡೆದವಳು ಗಾಂಧಾರಿ ಅಂಥವಳು. ಅವಳು ಬಂದಾಗಲೂ ಗಂಡನಿಗಿಲ್ಲದ ದೃಷ್ಟಿ ತನಗೆ ಬೇಡ ಅಂತಂದರೆ ಸಂಗಾತಿಯಲ್ಲಿ ಇರುವ ಕೊರತೆ ನನ್ನಲ್ಲೂ ಇದು ಬಿಡಲಿ ಅನ್ನೋ ತರಹ ನೋಡಿದವಳು ಅಂತಂದರೆ ಈ ಸಹಾನುಭೂತಿಯ ಮನೋಭಾವ ಇದೆಯಲ್ಲ, ಸೌಹಾರ್ದದ ಮನೋಭಾವ, ಅದು ಬಹಳ ದೊಡ್ಡದು ಗಾಂಧಾರಿಯದ್ದು. ಇಲ್ಲಿ ಬಂದ ಮೇಲೂ ಅವಳು ಬಹಳ ಜನಪ್ರಿಯಳಾಗಿದ್ದಳು ಅಂತ ಬರುತ್ತೆ. ಜನಪ್ರಿಯಳು ಅಂದರೆ ಹಾಸ್ತಿನಪುರದ ಜನ, ಅರಮನೆ, ಆಳು ಕಾಳು, ಸಂಬಂಧಿಕರು ಎಲ್ಲರಿಗೂ ಗಾಂಧಾರಿ ಅಂದರೆ ಪರಮ ಪ್ರೀತಿ. ಹಾಗೆ ಬದುಕಿದವಳು ಅವಳು. ದುರ್ಯೋಧನನಿಗೆ ದುರ್ಯೋಧನನ ಯಾವ ತಪ್ಪುಗಳಿಗೆ ಒಪ್ಪುತ್ತಾನೋ ಅದಕ್ಕೆ ಯಾವಾಗಲೂ ಅವಳು ಒಪ್ಪಿಗೆ ಕೊಟ್ಟವಳಲ್ಲ. ಅದಕ್ಕೆ ಅವಳದ್ದಾದ ಗಟ್ಟಿ ವಿರೋಧ ಇದ್ದೇ ಇರ್ತಾ ಇತ್ತು. ಹಾಗೆ ವಿರೋಧ ಮಾಡಿಕೊಂಡೇ ಬಂದವಳು. ಹಾಗೆ ಇದ್ದವಳು ಯುದ್ಧ ಮುಗಿದ ಮೇಲೆ ಕೃಷ್ಣನಿಗೆ ಶಾಪ ಕೊಟ್ಟುಬಿಡ್ತಾಳೆ ಇದ್ದಕ್ಕಿದ್ದಾಗೆ ಅಂತ. ಇದು ಗಾಂಧಾರಿಯ ವ್ಯಕ್ತಿತ್ವಕ್ಕೆ ಹೊಂದ್ಕೊಳ್ಳೋದಿಲ್ವಲ್ಲ ಅಂತ ಅನಿಸುತ್ತೆ ನಮಗೆ. ಆದರೆ ಪರಿಸ್ಥಿತಿ ಇದೆಯಲ್ಲ, ನಮಗೆ ಮಹಾಭಾರತ ರಾಮಾಯಣಗಳು ಮನುಷ್ಯ ಅವನು ಸನ್ನಿವೇಶಗಳಿಗೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾನೆ ಅನ್ನೋದನ್ನು ದಾಖಲಿಸ್ತಾ ಹೋಗ್ತವೆ. ಅದು ಅವತ್ತಿನ ಮನುಷ್ಯನೂ ಅಷ್ಟೇ, ಇವತ್ತಿನ ಮನುಷ್ಯನೂ ಅಷ್ಟೇ ಅಂತ. ನಾವು ಎಂಥ ನಮ್ಮ ಮೇಲೆ ಒಂದು ಸಂಯಮ ಇದೆ ಅಂತಂದ್ರೂ ಅದು ಯಾವಾಗಲೂ ಸಿಡುಕು ಬಿಡ್ತೀವಿ. ಎಷ್ಟು ಸಂಯಮಿಗಳಾಗಿ ಬೈಯಲ್ಲ, ಸಿಟ್ಟೇ ಬರಲ್ಲ ಅವರಿಗೆ ಅಂದರು ಅಂಥವರು ಯಾವಾಗಲೂ ಒಂದ್ಸಲ ಸಿಟ್ಟು ಮಾಡಿಬಿಡ್ತಾರೆ, ಏನೋ ಒಂದು ಮಾಡಿಬಿಡ್ತಾರೆ. ಇವರು ಆ ಸಿಟ್ಟು ಮಾಡಿದ್ದು ಅಂತ ನಾವು ಹೊಂದ್ಕೊಳ್ಬೇಕು. ಅದು ನಡೆಯುತ್ತೆ ಅದಲ್ಲ ಅಂತ. ಯಾಕೆಂದರೆ ಸನ್ನಿವೇಶ ನಮ್ಮನ್ನು ಅಂಥದ್ದಕ್ಕೆ ದೂಡತ್ತೆ ಅಂತ. ಏನಾಯಿತು, ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಯಾರು ಅಂದರೆ ಯಾರು ಉಳಿದಿಲ್ವಲ್ಲ ಅಂತ. ಪಾಂಡವರೈವರು ಒಬ್ಬ ಸಾತ್ಯಕಿಯನ್ನು ಹೊರತುಪಡಿಸಿ ಮತ್ತಾರೂ ಉಳಿದಿಲ್ಲ. ಯುದ್ಧ ಮುಗಿದ ಮೇಲೂ ಅಶ್ವತ್ಥಾಮ ಹೋಗಿ ಉಪಪಾಂಡವರು ಎಲ್ಲರನ್ನೂ ಕೊಂದುಬಿಟ್ಟ. ಆ ಪಕ್ಷದಲ್ಲಂತೂ ಯಾರೂ ಇಲ್ಲ. 100 ಜನ ಕೌರವರಿರಲಿ, ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರೊಬ್ಬರು ಉಳಿದೇ ಇಲ್ಲ ಅಂತ. ಅವರ ಗೆಳೆಯರು ಬಂಧುಗಳು ಎಲ್ಲ. ಅದನ್ನು ನೋಡೋದಕ್ಕೆ ಅಂತ ಗಾಂಧಾರಿ ಬರ್ತಾಳೆ, ರಣಾಂಗಣಕ್ಕೆ ಬರ್ತಾಳೆ. ರಣಾಂಗಣದಲ್ಲಿ ನೋಡ್ತಾ ಹೋಗ್ತಾಳೆ. ಕೃಷ್ಣ ಇರ್ತಾನೆ ಜೊತೆಗೆ, ಪಾಂಡವರು ಇರ್ತಾರೆ. ನೋಡ್ತಾ ಹೋಗ್ತಾಳೆ ಅವಳು ಕಣ್ಣಿನ ಪಟ್ಟಿ ತೆಗೆಯೋದಿಲ್ಲ, ಹಾಗೆ ನೋಡ್ತಾ ಹೋಗ್ತಾಳೆ. ಅವಳು ವಿವರಿಸ್ತಾ ಹೋಗ್ತಾಳೆ, ನೋಡು ಇವನ ಶವ ಬಿದ್ದಿದೆ, ಇವನು ಇಂಥವನು, ಇವನು ಹಿಂಗೆ ಕೆಲಸ ಮಾಡಿದ್ದ, ಅವನು. ಎರಡು ಕಡೆಗೂ ಹೇಳ್ತಾಳೆ. ಅವಳೇನು ತನ್ನ ಕಡೆ ಅಂತಲ್ಲ, ಅಭಿಮನ್ಯುನು ಯಾರೆಲ್ಲ ಸತ್ತಿದಾರೋ ಬಂಧು ಬಾಂಧವರು ಎಲ್ಲವನ್ನ ಹೇಳ್ತಾ ಹೋಗ್ತಾಳೆ. ಅಂದರೆ ಅದನ್ನು ಕೃಷ್ಣನ ಜೊತೆಗೆ ಮಾತಾಡ್ತಾ ಅವಳು ಒಂದು ಸುತ್ತು ಹೊಡಿತಾಳೆ ಕುರುಕ್ಷೇತ್ರವನ್ನು. ಅದಾದ ಮೇಲೆ ಹೇಳ್ತಾಳೆ, ಎಂಥ ಒಂದು ದುರಂತ ಆಗೋಯ್ತು, ನೀನು ತಡಿಬೋದಿತ್ತಲ್ವಾ, ನಿನಗೆ ತಡೆಯೋದಕ್ಕೆ ಸಾಧ್ಯ ಇತ್ತಲ್ವಾ, ನೀನು ತಡಿಲಿಲ್ಲ, ಹಾಗಾಗಿ ನಿನ್ನ ವಂಶವು ಹೀಗೇ ನಾಶವಾಗಲಿ ಅಂತ ಶಾಪ ಕೊಡ್ತಾಳೆ ಗಾಂಧಾರಿ. ಆ ಶಾಪ ಪ್ರಬುದ್ಧಳಾದ ಗಾಂಧಾರಿ ಕೊಡಬಹುದೇ ಅಂತ ಅಂದರೆ ಆ ಭೀಕರತೆ ಇದೆಯಲ್ಲ, ಆ ನೋವು, ಅದು ಎಂಥ ನೋವು ಅದು. ಆ ಹೊತ್ತಲ್ಲಿ ಅದು ಅಸಾಧ್ಯ ಅಲ್ಲ, ಅದು ಹಾಗೆ ಆಗತ್ತೆ. ಸನ್ನಿವೇಶಕ್ಕೆ ತಕ್ಕಂತಹ ಒಂದು ನಡವಳಿಕೆ ಸಹಜವಾಗಿ ಹೌದು. ಅದಿಲ್ಲ ಅಂದ್ರೆ ಅಸಹಜ ಅಲ್ವಾ ಅಂತ ಅಲ್ವಾ. ಅಳುವ ಹೊತ್ತು ಬಂದಾಗಲೂ ಕಣ್ಣಲ್ಲಿ ನೀರು ಬರೋದಿಲ್ಲ, ಸಿಟ್ಟು ಮಾಡಬೇಕಾದ ಹೊತ್ತಿನಲ್ಲೂ ಒಬ್ಬನಿಗೆ ಕೆಚ್ಚು ಹುಟ್ಟೋದಿಲ್ಲ ಅಂದ್ರೆ ಅದು ಹೇಗೆ ಸಹಜ, ಅದು ಅಸಹಜ ಆಗಿಬಿಡತ್ತೆ. ಹಾಗಾಗಿ ಆ ನೋವಿಗೆ ಅವಳಿಂದ ಹೊರ ಬಂದೇ ಬಂತು. ಯಾರಿಗೆ ಹೇಳಬೇಕು ಅದನ್ನು ಅಂದರೆ ನಿನಗೆ ತಡೆಯೋ ಸಾಧ್ಯತೆ ಇತ್ತು ಅಂತ ಹೇಳಿ, ಅದನ್ನು ಮಾಡಲಿಲ್ಲ ನೀನು ಅಂತ ಹೇಳಿ ಶಾಪ ಕೊಡ್ತಾಳೆ. ನಿನಗೂ ಇದೆ ಈ ಅನುಭವ ಆಗಲಿ ಅಂತ. ಕೃಷ್ಣ ಸ್ವೀಕಾರ ಮಾಡ್ತಾನೆ ಅದನ್ನು. ಅಂದರೆ ಇದರಲ್ಲಿ ನನ್ನ ತಪ್ಪಿಲ್ಲ, ನನ್ನ ಪ್ರಯತ್ನ ನಡೆದಿದೆ, ಆದರೆ ನೀನು ಕೊಟ್ಟ ಶಾಪವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಅದೊಂದು ಬಹಳ ಒಳ್ಳೆ ಗೆಸ್ಚರ್ ಅದ. ಏನಂದರೆ ಕೆಲವು ಸಲ ಕೆಲವರು ಬೈದರೆ, ಕೆಲವರು ಸಿಟ್ಟು ಮಾಡಿದರೆ ಅದನ್ನು ಸ್ವೀಕರಿಸಬೇಕು ಅಂತ. ನಾವು ಎಷ್ಟೋ ಸಲ ಈ ಸಿಟ್ಟು ಆಕ್ರೋಶಗಳಿವೆಯಲ್ಲ, ಅವನ್ನೆಲ್ಲ ಸಲವೂ ನಿರಾಕರಿಸ್ತೀವಿ. ಆದರೆ ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದವರ ಸಿಟ್ಟನ್ನು ನಾವು ಒಪ್ಪಿಕೊಳ್ಬೇಕಾಗತ್ತೆ ಎಷ್ಟೋ ಸಲ ಅಂತ. ಅದನ್ನು ಗೌರವಿಸಬೇಕಾಗತ್ತೆ. ಸಾತ್ವಿಕ ಸಿಟ್ಟು ಅಂತ ಹೇಳ್ತೀವಲ್ಲ, ಅದನ್ನು ಗೌರವಿಸಬೇಕು, ಸ್ವೀಕಾರ ಮಾಡಬೇಕು ಅಂತ. ಅಲ್ಲಿ ಅವನು ಹೇಳ್ತಾನೆ, ಆಯಿತು, ಒಬ್ಬ ತಾಯಿಯಾಗಿ ನಿನ್ನ ಈ ಕ್ರೋಧ ಇದೆಯಲ್ಲ,
ಅದನ್ನು ನಾನು ಅಂಗೀಕರಿಸ್ತೀನಿ ಅಂತಲೇ ಹೇಳ್ತಾನೆ ಕೃಷ್ಣ ಅಂತ. ಅವನದ್ದು ಇನ್ನೊಂದು ತರಹದ ಅದ್ಭುತ ವ್ಯಕ್ತಿತ್ವ ಅಂತ. ಹಾಗಾಗಿ ಅಲ್ಲಿ ಈ ಶಾಪ, ಕೋಪ, ತಾಪ ಅನ್ನೋಲ್ಲಿ ನಮಗೆ ಕಾಣೋದು ಮನುಷ್ಯರ ಮನೋಭಾವ ಅಂತ. ಹೀಗೆ ಸಿಟ್ಟು ಬರುತ್ತೆ, ಸಿಟ್ಟು ಬಂದಾಗ ಬೈತಾರೆ, ಶಾಪ ಹಾಕ್ತಾರೆ ಅನ್ನೋದು ಒಂದಾದರೆ, ಎರಡನೆಯದ್ದು ಆ ಸಂದರ್ಭದಲ್ಲಿ ಅದನ್ನು ಸ್ವೀಕರಿಸಬೇಕಾಗತ್ತೆ ವಿಧೇಯರಾಗಿ ಅಂತ. ವಾಸ್ತವವಾಗಿ ಅಲ್ಲಿ ಪಾಂಡವರೆಲ್ಲರೂ ವಿಧೇಯರಾಗುತ್ತಾರೆ. ಅಂದರೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯಲ್ಲಿ ಯುಧಿಷ್ಠಿರನ ಆದಿಯಾಗಿ ಯುದ್ಧ ಇವರ ಅಪೇಕ್ಷಿಸಿ ನಡೆದಿಲ್ಲ, ಇವರು ಇಡೀ ಬದುಕಿಗೆ ಅವರು ತೊಂದರೆ ಕೊಟ್ಟಿದ್ದಾರೆ, ಹಾಗಾಗಿ ಅವರದೇ ತಪ್ಪಿನಿಂದ ಯುದ್ಧ ನಡೆದಿದೆ. ಯುದ್ಧ ಅಂತಂದಾಗ ಅದಷ್ಟು ಆಗಿದೆ. ಆದರೆ ಧೃತರಾಷ್ಟ್ರ ಗಾಂಧಾರಿಯರನ್ನ ಎದುರಿಸೋದು ಹೇಗೆ, ಅವ್ರಿಗೆ ಮುಖ ಕೊಡೋದು ಹೇಗೆ ಅಂತ ಅವರೆಲ್ಲರಿಗೂ ಬಾಧಿಸಿರತ್ತೆ. ಹಾಗಾಗಿ ಕ್ಷಮೆ ಕೇಳ್ತಾರೆ, ಯುಧಿಷ್ಠಿರನೇ ಕ್ಷಮೆ ಕೇಳ್ತಾನೆ, ಅದೆಲ್ಲ ಆಗತ್ತೆ. ಅಂದರೆ ಆ ಹೊತ್ತಿನಲ್ಲಿ ಅವರ ನೋವಿಗೊಂದು ಸ್ಥಾನ ಇದೆ ಅಂತ. ಅದನ್ನು ಆ ಗೆಸ್ಚರನ್ನು ಇವರೆಲ್ಲರೂ ತೋರಿಸ್ತಾರೆ, ಪಾಂಡವರೆಲ್ಲರೂ ತೋರಿಸ್ತಾರೆ. ಕೃಷ್ಣ ಅಂತೂ ಬಹಳ ಅತ್ಯುತ್ತಮವಾಗಿ ತೋರಿಸ್ತಾನೆ. ಅಂದ್ರೆ ಗಾಂಧಾರಿಯ ಶಾಪದಂತೆಯೇ ಕೃಷ್ಣನ ವಂಶ ನಾಶ ಆಯ್ತು. ಅದಕ್ಕೆ ಅನುಗುಣವಾಗಿ ಆಯ್ತು. ಹೌದು, ಗಾಂಧಾರಿಯ ಶಾಪವು ಕೆಲಸ ಮಾಡ್ತು. ಅದರ ಜೊತೆಗೆ ಯಾದವರು ಇನ್ನೂ ಒಂದು ಶಾಪ ತಗೊಂಡಿದ್ರು, ಋಷಿಗಳ ಶಾಪ ತಗೊಂಡಿದ್ರು. ಅವರು ಅಲ್ಲಿ ಋಷಿಗಳು ಬಂದಿರ್ತಾರೆ, ಕಣ್ವರು ಮೊದಲಾದವರು ಕೃಷ್ಣನ ಭೇಟಿಗೆ ಅಂತ. ಈ ಯಾದವರು ಎಂಥವರು ಅಂದರೆ, ಆ ಯಾದವರು ಅನ್ನೋರು ಮಹಾವೀರರು, ಅಲ್ಲಿ ಒಬ್ಬರಿಬ್ಬರಲ್ಲ, ಯಾದವರಲ್ಲಿ ಇದ್ದವರೆಲ್ಲ ವೀರರು, ಮಹಾವೀರರು ಅಂತ. ಆಮೇಲೆ ಅವರು ಬಹಳ ಭೋಗ ಪ್ರವೃತ್ತಿ ಯಾದವರದ್ದು. ಕೃಷ್ಣನ ರಕ್ಷಣೆ, ಅಪಾರವಾದ ಸಂಪತ್ತು. ಹಾಗಾಗಿ ಅವರಿಗೆ ಸದಾಕಾಲ ಮದ್ಯಪಾನ, ಅದರಲ್ಲಿ ಬಲರಾಮನೇ ಬಹಳ ಮದ್ಯಪಾನ ಮಾಡ್ತಾ ಇದ್ದ ಅಂತ ಬರುತ್ತೆ. ಅಂದ್ರೆ ಸುಖೋಪಭೋಗಗಳಲ್ಲಿ ಮೈ ಮರೆತು ಬದುಕಿದ್ರು. ಕಾರಣವೂ ಇದೆ ಅದಕ್ಕೆ. ಯಾವಾಗ ನೋಡಿದ್ರು ಯುದ್ಧ ಭೀತಿ. ಜರಾಸಂಧ 17 ಬಾರಿ ದಾಳಿ ಮಾಡ್ತಾನೆ. ಅದಕ್ಕಿಂತ ಮೊದಲು ಕಂಸನ ದುರಾಡಳಿತ ಇರುತ್ತೆ, ಇವನವನೇ ಆದ್ರೂ. ಹಾಗಾಗಿ ಬಹಳ ಕಾಲ ಯುದ್ಧ, ಇನ್ನೊಂದು ಆ ಭೀತಿ, ಯಾವಾಗ ಬರ್ತಾರೋ ಏನಾಗತ್ತೋ ಅಂತಿದ್ದವರು ಕೊನೆಗೊಮ್ಮೆ ಕೃಷ್ಣನ ಕಾರಣದಿಂದ ದ್ವಾರಕೆ ಅಂತ ಅದ್ಭುತ ನಗರ ನಿರ್ಮಾಣ ಆಗಿ ಅಲ್ಲಿಗೆ ಯಾರೂ ಬರದಂತೆ ಆಗಿ ಅಲ್ಲಿಗೆ ಬಹಳ ಸುಖದ ಬದುಕು. ಏನು ಕಷ್ಟ ಬಂದರೂ ಅವನಿದಾನೆ ನೋಡ್ಕೊಳಕ್ಕೊಬ್ಬ, ಅವನು ನೋಡ್ಕೊಳ್ತಾ ಇರ್ತಾನೆ. ಹಾಗಾಗಿ ಇವ್ರು ಏನು ಅಂತ ಕೇಳಿದ್ರೆ ಸುಖಲೋಲುಪರಾಗಿಬಿಟ್ರು ಅಂತ. ಈ ಭೋಗಾಸಕ್ತಿ ವರ್ಧಿಸ್ತಾ ಅದೇನು ಮಾಡ್ತು ಅಂತ ಅಂದರೆ, ಒಂದು ರೀತಿ ಎಲ್ಲವನ್ನೂ ಲೇವಡಿ ಮಾಡುವ, ಎಲ್ಲವನ್ನೂ ಕನಿಷ್ಠವಾಗಿ ನೋಡುವ, ತುಚ್ಛೀಕರಿಸುವ ಮನೋಭಾವ ಎಲ್ಲ ಬಂದುಬಿಡ್ತು. ಅದರ ಪರಿಣಾಮವಾಗಿ ಕಣ್ವ ಮೊದಲಾದವರು ಬಂದಾಗ ಈ ಕೃಷ್ಣನ ಮಗ ಸಾಂಬನಿಗೆ ಒಂದು ಹೆಣ್ಣು ವೇಷ ಹಾಕಿ ಹೊಟ್ಟೆಗೆಲ್ಲ ಏನೋ ಕಟ್ಟಿ ತಗೊಂಡೋಗಿ ಅವ್ರ ಹತ್ರ ಲೇವಡಿ, ನೀವು ದೊಡ್ಡ ಜ್ಞಾನಿಗಳಲ್ವಾ, ಇವಳು ಗರ್ಭಿಣಿಯಾಗಿದ್ದಾಳೆ, ಗಂಡು ಹುಟ್ಟತ್ತಾ ಹೆಣ್ಣು ಹುಟ್ಟತ್ತಾ ಅಂತ ಒಂದು ಪ್ರಶ್ನೆ. ಅವ್ರಿಗೆ ಗೊತ್ತಾಯ್ತದ ಋಷಿಗಳಿಗೆ ಲೇವಡಿ ಮಾಡ್ತಾರೆ ಅಂತ. ಇಲ್ಲ, ಪ್ರಸವ ಆಗತ್ತೆ, ಒಂದು ಒನಕೆ ಹುಟ್ಟತ್ತೆ ಅಂತ ಅಂದ್ರು ಅವರು. ಅದು ಕೃಷ್ಣನಿಗೆ ಗೊತ್ತಾಯ್ತು. ಆಮೇಲೆ ಅದರ ನಂತರ ಮದ್ಯಪಾನವನ್ನು ಆರಂಭಿಸಿ ಎಲ್ಲವನ್ನು ನಿಷೇಧಿಸಲಾಗತ್ತೆ ದ್ವಾರಕೆಯಲ್ಲಿ. ಅಂದ್ರೆ ಇದರ ನಂತರ ಇದು ಬೇರೆ ಕಡೆಗೆ ಎಳ್ಕೊಂಡು ಹೋಗುತ್ತೆ ಅಂತ ಗೊತ್ತಾಗಿ ಬಹಳ ಶಿಸ್ತುಬದ್ಧವಾಗಿ ಯಾದವರನ್ನ ಇಡುವ ಪ್ರಯತ್ನ ನಡೆಯುತ್ತೆ. ಏನು ಇರೋದೇ ಇಲ್ಲ ಅಂತ. ಅಂದ್ರೆ ಕೃಷ್ಣನ ಕಾಲದಲ್ಲೇ ಕೃಷ್ಣ ಇದ್ದಾಗಲೇ. ಆದರೂ ನಂತರ ಅದೊಂದು ಒನಕೆ ಬರುತ್ತೆ, ಅದನ್ನು ಕುಟ್ಟಿ ಪುಡಿ ಮಾಡ್ತಾರೆ. ಅದು ಕುಲಘಾತಕ ಆಗಿರತ್ತೆ ಅಂತ ಇದೆಯಲ್ಲ, ಕುಟ್ಟಿ ಪುಡಿ ಮಾಡಿ ತಗೊಂಡೋಗಿ ಅಲ್ಲೆಲ್ಲೋ ದೂರದಲ್ಲಿ ಸಮುದ್ರದಲ್ಲಿ ಎಸೆದು ಬಿಡ್ತಾರೆ ಅದನ್ನ. ಆದ್ರೆ ಅದು ಮತ್ತೆ ಅಲ್ಲಿ ಗಿಡವಾಗಿ ಹುಟ್ಕೊಳ್ಳುತ್ತೆ ಅದು. ಅನಂತರ ಮತ್ತೆ ಇವರು ಆಕಸ್ಮಿಕವಾಗಿ ಯಾವುದೋ ನೆವದಲ್ಲಿ ಅಲ್ಲಿ ಹೋಗ್ತಾರೆ, ಅದೇ ಗಿಡ ಕಿತ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾರೆ. ಆಮೇಲೆ ಅದೇ ಕಾರಣ ಆಗತ್ತೆ. ಅಂದ್ರೆ ಈ ಶಾಪವೂ ಪಡ್ಕೊಂಡ್ರು ಯಾದವರು. ಅದಕ್ಕಿಂತ ಮೊದಲು ಗಾಂಧಾರಿಯ ನಿನ್ನ ವಂಶವು ಹೀಗೆ ಸಂಪೂರ್ಣ ನಾಶವಾಗಲಿ ಅನ್ನುವ ಶಾಪ ಗಾಂಧಾರಿಯದ್ದಿತ್ತು. ನಾಶವಾಗುವುದಕ್ಕೆ ಬೇಕಾದ ಆಯುಧ ಯಾವುದು, ಕಾರಣ ಯಾವುದು ಅನ್ನುವ ಶಾಪವನ್ನು ಋಷಿಗಳು ಕೊಟ್ಟರು. ಹಾಗಾಗಿ ಅದು ಎರಡೂ ಆಯಿತು. ಕುರುಕ್ಷೇತ್ರದ ನಂತರದಲ್ಲಿ ಪಾಂಡವರ ಬದುಕು ಮತ್ತೆ ಅವರ ಅಂತ್ಯ ಹೇಗೆ? ಆದರೆ ಮುಂದೆ ಬಹಳ ವಿಸ್ತಾರವಾದ ಕಥೆ ಇದೆ. ಪ್ರತಿ ಒಬ್ಬರಿಗೂ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಕುಂತಿ ಹೇಳಿ ಕರ್ಣನಿಗೂ ಅಂತ್ಯ ಸಂಸ್ಕಾರ ಇವರೇ ಮಾಡ್ತಾರೆ. ಅದು ರಕ್ತಸಿಕ್ತ ಸಿಂಹಾಸನ ಅನ್ನೋ ಭಾವ ಅವನನ್ನು ಒಪ್ಸೋದಕ್ಕೆ ಬಹಳ ಕಷ್ಟಪಡ್ತಾರೆ. ಒಬ್ಬ ಮಾತ್ರ ಧೃತರಾಷ್ಟ್ರನಿಗೆ ಕಾಡ್ತಾ ಇರ್ತಾನೆ. ಇವರು ರಾಜರಾದರೂ ಒಬ್ಬನೂ ಆಳು ಕಾಳು ಇರೋ ಹಾಗಿಲ್ಲ, ಅಷ್ಟು ಕೆಲಸ ಇವರೇ ಮಾಡ್ಕೊಂಡು ಬದುಕಬೇಕು ಸಾಯೋ ತನಕ. ಸತ್ತೋದವ್ರನ್ನೆಲ್ಲ ಒಂದು ರಾತ್ರಿ ಮತ್ತೆ ಕರೆಸ್ತಾರೆ. ಸ್ವೀಕಾರ ಮಾಡುವ ಹಲವು ವಿಧಾನಗಳು ನಮ್ಮಲ್ಲಿತ್ತು. ಭೌತಿಕ ಬದುಕನ್ನು ತ್ಯಾಗ ಮಾಡಿ ಸ್ವೀಕಾರ ಮಾಡೋದು,